ಎಪ್ಸ್ಟೀನ್ ಐಲ್ಯಾಂಡ್ ಅಂತ ಒಂದು ಐಲ್ಯಾಂಡಲ್ಲಿ ಇದೆಲ್ಲ ನಡೆದಿರೋದು. ಅಲ್ಲಿ ನಡೀತಾ ಇದ್ದಿದ್ದನ್ನ ನೀವು ಕೇಳಿದ್ರೆ ತುಂಬ ಶಾಕ್ ಆಗ್ತೀರಾ. ಅಲ್ಲಿ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಬಂದು ಸೆಲೆಬ್ರಿಟೀಸ್ ಎಲ್ಲ ಫಸ್ಟೇ ಹೇಳಿದ್ರು. ಈಗ ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಹಾಗಿದ್ರೆ ಎಪ್ಸ್ಟೀನ್ ಫೈಲ್ಸ್ 2019ರಲ್ಲಿ ಮುಗ್ದಿದ್ರೆ ಮತ್ತೆ ಡೆಲ್ಲಿಲಿ ಬೇರೆ ಕಡೆ ಎಲ್ಲ ಜನಗಳನ್ನ ಕಿಡ್ನಾಪ್ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಬೇರೆ ಕಡೆ ಎಲ್ಲಾದ್ರೂ ಒಂದ್ ಕಡೆ ನಡೀತಾ ಇರಬಹುದು. ಈಗಾಗಲೇ ನಿಮಗೆ ಗೊತ್ತಿರಂಗೆ ಎಪ್ಸ್ಟೀನ್ ಫೈಲ್ಸ್ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅಲ್ಲಿ ಏನು ನಡೆದಿದೆ ಅಂತ ಎಲ್ಲರಿಗೂ ಗೊತ್ತು, ಬಟ್ ಯಾರಿಗೆಲ್ಲ ಗೊತ್ತಿಲ್ಲ ಅವರಿಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಎಪ್ಸ್ಟೀನ್ ಐಲ್ಯಾಂಡ್ ಅಂತ ಒಂದು ಐಲ್ಯಾಂಡಲ್ಲಿ ಇದೆಲ್ಲ ನಡೆದಿರೋದು. ಜಾಫ್ರಿನ್ ಎಪ್ಸ್ಟೀನ್ ಅನ್ನೋನು ಇದ್ರ ಓನರು. ಅವನೇನು ಮಾಡ್ತಿದ್ದ ಅಂದರೆ ಹೆಣ್ಮಕ್ಳನ್ನ, ಚಿಕ್ಕ ಮಕ್ಳನ್ನ, ದೊಡ್ಡವರು ಅವ್ರನ್ನೆಲ್ಲ ಹೆಣ್ಮಕ್ಳನ್ನು ಕರ್ಕೊಬಂದು ಅಲ್ಲಿ ಅಬ್ಯೂಸ್ ಮಾಡ್ತಾ ಇದ್ದ. ಅಬ್ಯೂಸ್ ಮಾಡ್ತಾ ಇದ್ದಿದ್ದು ಏನಕ್ಕೆ ಅಂದರೆ, ಈ ಬಿಲಿಯನಿಯರ್ಸ್ ಇದ್ದಾರಲ್ಲ, ಟ್ರಂಪು ಮತ್ತೊಂದು ಸಾಕಷ್ಟು ಜನ ಬಿಲಿಯನಿಯರ್ಸ್ಗಳು ಎಲ್ಲರೂ ಅಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಅವ್ರ ಹತ್ರ ಸಾಕಷ್ಟು ದುಡ್ಡೈತೆ. ಆ ದುಡ್ಡಿದ್ರು ಅವ್ರಿಗೆ ಇದೊಂಥರ ಖುಷಿ ಕೊಡ್ತಿತ್ತಂತೆ. ಅಂದರೆ ಹೆಣ್ಮಕ್ಳನ್ನ ಅಬ್ಯೂಸ್ ಮಾಡೋದು, ಅವ್ರನ್ನ ಸಾಯಿಸೋದು, ಅವ್ರನ್ನ ತಿನ್ನೋದು. ಇವರೆಲ್ಲ ಇಲ್ಯುಮಿನಾಟಿ ಗ್ಯಾಂಗ್ ಅವರು ಅಂತ ಹೇಳ್ತಾರೆ, ಬಟ್ ಅದು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಬಟ್ ಆದರೆ ಅಲ್ಲಿ ನಡೀತಾ ಇದ್ದಿದ್ದನ್ನ ನೀವು ಕೇಳಿದ್ರೆ ತುಂಬ ಶಾಕ್ ಆಗ್ತೀರಾ. ಅಲ್ಲಿ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಬಂದು ಅಬ್ಯೂಸ್ ಮಾಡಿ ಅವ್ರನ್ನ ಕೊಯ್ದು ತಿಂತಾಯಿದ್ರು, ಅವ್ರ ರಕ್ತ ಕುಡಿತಾಯಿದ್ರು. ನೀವು ಸಾಕಷ್ಟು ಮೀಮ್ಸ್ಗಳನ್ನ ನೋಡಿರ್ತಿರೋದು. ಆ್ಯಕ್ಚುಲಿ ಮೀಮ್ಸ್ ಅಲ್ಲ, ಅಲ್ಲಿ ನಾವು ನೋಡಿ ನೆಗಾಡ್ತಾ ಇದ್ವಿ ಅದನ್ನ. ಪಾಪ ಅವ್ರಿಗೇನು ಫೀಲ್ ಆಗ್ತಿತ್ತು ಅಂತ ಇವಾಗ ನೆನೆಸ್ಕೊಂಡ್ರೆ ನಮಗೆ ಬೇಜಾರಾಗುತ್ತೆ. Hello kids, I just bought you. Who are you? What do you live in a cave? I'm Donald Trump. I'm the biggest. I'm the best. I'm scared. Don't be scared. Look, here's 12,000. ಅಲ್ಲಿ ಎಷ್ಟು ಕ್ರೂರವಾಗಿ ಮಾಡ್ತಾಯಿದ್ರು ಅಂದರೆ, ಅವನು ಸಿಗಾಕೊಂಡು 2019ರಲ್ಲಿ ಅವ್ನು ಡೆತ್ ಆಯಿತು. ಅವನು ಸತ್ತೋದ, ಅದೇ ಎಪ್ಸ್ಟೀನ್ ಅನ್ನೋನು. ಸೊ ಇವಾಗ ಅದು ಫೈಲ್ಸ್ ಬಂದಿದೆ. ಫೈಲ್ಸ್ ಬಗ್ಗೆ ಈಗ ಮಾತಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಇವಾಗ ಫುಲ್ ಎಲ್ಲ ಕಡೆ ನಡೀತಾ ಇದೆ. ಇದನ್ನ ಫಸ್ಟೇ ಸೆಲೆಬ್ರಿಟೀಸ್ ಎಲ್ಲ ಫಸ್ಟೇ ಹೇಳಿದರು. ಅಂದರೆ ನೀವು ಹೆಂಗಾಗಿ ಹಾಕಿದ್ದೀರಾ, ನಿಮ್ಮ ಸ್ಕಿನ್ ಎಲ್ಲ ಹೆಂಗೆ ಸಾಫ್ಟ್ ಇದೆ ಅಂದಾಗ, ನಾವು ಮಕ್ಕಳು ರಕ್ತ ಕುಡಿತೀವಿ, 10 ವರ್ಷದೊಳಗಡೆ ಇರೋ ಮಕ್ಕಳನ್ನೆಲ್ಲ ರಕ್ತ ಕುಡಿತೀವಿ, ಅವ್ರನ್ನ ತಿಂತೀವಿ ಅಂತೆಲ್ಲ ಹೇಳಿದರು. ಬಟ್ ಆಗ ಯಾರೂ ನಂಬಿರಲಿಲ್ಲ, ಎಲ್ಲ ಜಸ್ಟ್ ಕಾಮಿಡಿಯಾಗಿ ತಗೋತಾ ಇದ್ರು. I eat children. How old are you? 12. Oh, okay. Only to 10. You know they eat babies. That is not bullshit. They're full-on vampires. ಏನೋ ತಮಾಷೆ ಮಾಡ್ತವ್ರೆ ಅಂದ್ಕೊಂಡು ಸುಮ್ಮನಾಗ್ತಾ ಇದ್ರು. ಬಟ್ ರೀಸೆಂಟಾಗಿ ಅಂದರೆ 2009 ಆಗಸ್ಟ್ 3ರಲ್ಲಿ ಒಬ್ಬರು ಸೆಲೆಬ್ರಿಟಿ ಗ್ಯಾಬ್ರಿಲಾ ರಿಕೋ ಅಂತ, ಅವ್ರದ್ದು ಒಂದು ವಿಡಿಯೋ ಕ್ಲಿಪ್ ಸಿಕ್ಕಿತ್ತು. ಅಂದರೆ ಅವ್ರನ್ನ ಎಲಿಟ್ ಪಾರ್ಟಿಗೆ ಕರೆದಿರ್ತಾರೆ. ಇಲ್ಯುಮಿನಾಟಿ ಅವರು ಇಟ್ಟಿದ್ದು ಪಾರ್ಟಿ ಅಂತ ಹೇಳೋದಾಗುತ್ತೆ. ಬಟ್ ಆದರೆ ಅವರು ಹೊರಗಡೆ ಬಂದು ಫುಲ್ ಕಿರ್ಚಾಡ್ತಾ ಇದ್ರು, ಇವ್ರ ಮಕ್ಕಳನ್ನ ತಿಂತಾರೆ, ರಕ್ತ ಕುಡಿತಾರೆ, ಮನುಷ್ಯರನ್ನ ತಿಂತಾರೆ ಅಂತ. ಬಟ್ ಆಗ ಯಾರೋ ಇದ್ರ ಬಗ್ಗೆ ಜಾಸ್ತಿ ಮಾತಾಡಲಿಲ್ಲ, ಇದೆಲ್ಲ ಸುಮ್ಮನೆ ಅಂತ ಅಂದ್ಕೊಂಡ್ರು. ಬಟ್ ಸ್ವಲ್ಪ ದಿನ ಆದಮೇಲೆ ಆ ಹುಡುಗಿ ಯಾರ ಮಾಡಲ್ ಇದ್ರು, ಅವರು ಫುಲ್ ಡೀಟೇಲ್ಸು ಅವರು ಇದುವರೆಗೂ ಮತ್ತೆ ಕಾಣಿಸ್ಕೊಂಡೇ ಇಲ್ಲ. ಇದೇ ಥರ ಸುಮಾರು ಕಡೆ ನಡೀತಾ ಇದೆ. ಈ ಆ್ಯಕ್ಚುಲಿ ಏನು ನಡೀತಾ ಇದೆ ಅನ್ನೋದೇ ಗೊತ್ತಿಲ್ಲ. ಏನಕ್ಕೆ ಇವರು ತಗೊಂಡೋಗ್ತಿದ್ದಾರೆ, ಮಕ್ಕಳನ್ನೆಲ್ಲ ಸಾಯಿಸ್ತಿದ್ದಾರೆ, ತಿಂತಾ ಇದ್ದಾರೆ. ಈ ರೀಸೆಂಟಾಗಿ ಒಂದು ವಿಡಿಯೋ ನೀವು ನೋಡಿರ್ತೀರ, ಒಂದು ಮಗು ಬರುತ್ತೆ, ಆ ಮಗು ಹೇಳುತ್ತೆ, ನಾವು ನಮ್ಮ ಮನೆಯಲ್ಲಿ ಚರ್ಚಲ್ಲಿ ನಮ್ಮ ತಂದೆ ಮಗುನ ಸಾಯಿಸ್ತಾರೆ, ನಾನು ರೀಸೆಂಟಾಗಿ ಒಂದು ಮಗುನ ಸಾಯಿಸಿದ್ದೆ, ಮಗುನ ಸಾಯಿಸಿ ರಕ್ತ ಕುಡಿತೀವಿ, ತಿಂತೀವಿ ಮಕ್ಕಳನ್ನ ಅಂತೆಲ್ಲ ಹೇಳಿತ್ತು ಆ ಹುಡುಗಿ. ಈ ವಿಡಿಯೋನೂ ನೀವು ನೋಡಿರ್ತೀರ. ಬಟ್ ಇದರಲ್ಲಿ ಏನು ಶಾಕಿಂಗ್ ಅಂದರೆ, ಈಗ ಡೆಲ್ಲಿಲಿ 2026ರಲ್ಲಿ 800 ಜನಕ್ಕಿಂತ ಜಾಸ್ತಿ ಜನ ಕಾಣೆಯಾಗಿದ್ದಾರೆ. 2025ರಲ್ಲಿ
25,000 ಜನ ಕಾಣೆಯಾಗಿದ್ರು. ಅದರಲ್ಲಿ 15,000 ಜನನಷ್ಟೇ ಟ್ರೇಸ್ ಮಾಡೋಕ್ಕಾಗಿದ್ದು, ಇನ್ನು 10,000 ಜನ ಸಿಗಲಿಲ್ಲ. ಸೊ ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಈಗ ಎಪ್ಸ್ಟೀನ್ ಫೈಲ್ಸ್ ಅನ್ನೋದು ಮುಗಿದೋಗಿದೆ ಅಲ್ವಾ. ಸೊ ಮತ್ತು ಜನ ಏನೋ ಕಾಣೆಯಾಗ್ತಿದ್ದಾರೆ. ಮತ್ತು 800 ಜನನ ಕಿಡ್ನಾಪ್ ಮಾಡಿ ಏನು ಮಾಡ್ತಾ ಇದ್ದಾರೆ, ಎಕ್ಸ್ಪೆರಿಮೆಂಟ್ ಏನಾದರೂ ಮಾಡ್ತಾ ಇದ್ದಾರಾ? ನನಗೆ ಶಾಕ್ ಆಗಿದೆ ಏನಂದರೆ, ನೀವು ಸ್ಕ್ವಿಡ್ ಗೇಮ್ ಅನ್ನೋದು ಒಂದು ಸೀರೀಸ್ ನೋಡಿರ್ತೀರ. ಅದು ಆ್ಯಕ್ಚುಲಿ ರಿಯಲಾಗಿ ನಡೆದಿರೋದು, ಅದನ್ನ ಸೀರೀಸಾಗಿ ಮಾಡಿದರು. ಸೇಮ್ ಇದೇ ಥರ ಎಪ್ಸ್ಟೀನ್ ಫೈಲ್ಸ್ ಥರನೇ ಆಗಿತ್ತು. ಅದು ಒಂದು ಐಲ್ಯಾಂಡ್ ಇತ್ತು, ಅಲ್ಲಿ ಜನಗಳನ್ನೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ಒಂದು ಗೇಮ್ ಥರ ಮಾಡ್ತಾಯಿದ್ರು, ಸೇಮ್ ಇದೆ ಎಂಟರ್ಟೈನ್ಮೆಂಟ್ ಥರ. 100 ಜನದಲ್ಲಿ ಒಬ್ರಿಗೆ ಮಾತ್ರ ಸಾಕಷ್ಟು ದುಡ್ಡು ಕೊಡ್ತಿದ್ರು, ಇನ್ನು ಮಿಕ್ಕವ್ರನ್ನೆಲ್ಲ ಸಾಯಿಸ್ತಾಯಿದ್ರು ಎಂಟರ್ಟೈನ್ಮೆಂಟ್ಗೋಸ್ಕರ. ಸೊ ಅದರಲ್ಲಿ ಏನು ನಡೆಯುತ್ತೆ ಅಂದರೆ, ಲಾಸ್ಟಲ್ಲಿ ಎಲ್ಲರಿಗೂ ವಿಷಯ ಗೊತ್ತಾಗುತ್ತೆ. ಸೊ ಆ ಐಲ್ಯಾಂಡ್ನ ಕೊಲ್ಯಾಪ್ಸ್ ಮಾಡ್ತಾರೆ, ಎಲ್ಲರೂ ಎಸ್ಕೇಪ್ ಆಗ್ತಾರೆ. ಬಟ್ ಲಾಸ್ಟ್ ಸೀನಲ್ಲಿ ಏನಾಗುತ್ತೆ ಅಂದರೆ, ಅವ್ರು ಮತ್ತೆ US ಅಲ್ಲಿ ಆ ಗೇಮ್ನ ಮತ್ತೆ ಸ್ಟಾರ್ಟ್ ಮಾಡಿರ್ತಾರೆ. ಅಂದರೆ ನಾನೀಗ ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಹಾಗಿದ್ರೆ ಎಪ್ಸ್ಟೀನ್ ಫೈಲ್ಸ್ 2019ರಲ್ಲಿ ಮುಗ್ದಿದ್ರೆ, ಮತ್ತು ಡೆಲ್ಲಿಲಿ ಬೇರೆ ಕಡೆ ಎಲ್ಲ ಜನಗಳನ್ನ ಕಿಡ್ನಾಪ್ ಯಾಕೆ ಮಾಡ್ತಾ ಇದ್ದಾರೆ? ಬರೀ ಇಂಡಿಯಾದಲ್ಲಂತ ಅಲ್ಲ, ಬೇರೆ ಕಡೆನೂ ಜನಗಳು ಕಿಡ್ನಾಪ್ ಆಗ್ತಾ ಇದ್ದಾರೆ. ಸೊ ಅಂದರೆ ಮತ್ತೆ ಎಲ್ಲಾದರೂ ಇದೇ ಥರ ನಡೀತಾ ಇದೆಯಾ? ಇಲ್ಲ ಅಂದರೆ ಇಷ್ಟೊಂದು ಜನನ ಕಿಡ್ನಾಪ್ ಮಾಡಿ ಏನು ಮಾಡ್ತಾರೆ? ಏನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರಾ? ಏನು ಮಾಡ್ತಾ ಇದ್ದಾರೆ? ಈ ವಿಷಯ ನನಗೆ ಡೌಟ್ ಬಂದು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಪ್ರಕಾರ ಬೇರೆ ಕಡೆ ಎಲ್ಲಾದರೂ ಒಂದು ಕಡೆ ನಡೀತಾ ಇರಬಹುದು.